రాజధాని బెంగళూరు నగరంలో లాల్ బాగ్ ఉద్యానవనంలో మామిడి మేళా ప్రారంభించారు. ఈ కార్యక్రమానికి బీజేపీ ఎమ్మెల్యే గరుడచారి, ఈ కార్యక్రమంలో కార్పొరేషన్ అధ్యక్షుడు డాక్టర్ బైరసంద్ర, చెన్నప్ప ముద్దు, గంగాధర్ మామిడి చెట్టు నుండి పండిన మామిడి పళ్లను 50 రకాల బెంగళూరు, శ్రీనివాసపురం, చిక్కబలాపూర్, కనకపురం ఇతర ప్రాంతాల నుంచి 150 స్టాల్ ఏర్పాటు చేశామని అధికారులు మీడియాకు తెలిపారు. 30 రకాల పనస పండ్లను విక్రయించడానికి ఏర్పాటు చేశామని, నగర ప్రజలు వినియోగించుకోవాలని తక్కువ రేటుతో బంగినపల్లి, మాల్గూబా మొదలగు రకాలను ఏర్పాటు చేశామని, ఈ మేళా మే ఆఖరి వరకు ఉంటుందని, అన్ని రకాలను రైతులే విక్రయిస్తున్నారని అధికారులు మీడియాకు తెలిపారు. Okay, sir. Thank you. India bana India elbette. Sir, one nimcha. ಕತ್ರಿ ಹೊಡೀರಿ ಚೆನ್ನಾಯ್ತು ಹಾಕ್ತೀರಾ ನಮಸ್ಕಾರ ಸ್ವಾಮಿ. ಅದ್ಭುತವಾದ ಒಂದು ಮಾವು ಮೇಳ ನಡೀತಾ ಇದೆ. ಸ್ಪೆಷಲಿ ನಮ್ಮ ಲಾಲ್ಬಾಗಲ್ಲಿ ನಾವು ಪ್ರತಿ ವರ್ಷ ಬರ್ತಾ ಇರ್ತೀವಿ ಇಲ್ಲಿಗೆ. ಈ ಸಲ ಏನೋ ಇನ್ನು ಸ್ವಲ್ಪ ಭಾಳ ಚೆನ್ನಾಗಿ ಕಾಣಿಸ್ತಾ ಇದೆ. ಭಾಳ ಸ್ವೀಟ್ ಆಗಿದೆ ಏನು ಮ್ಯಾಂಗೋಸ್. ಸೊ ನಮ್ಮೆಲ್ರಿಗೂ ಭಾಳ ಸಂತೋಷ ಆಯಿತು. ಈ ಒಂದು ಮಾವು ಮೇಳ ಭಾಳ ಜೋರಾಗಿ ಆಗಲಿ ಅಂತ ನಾವು ಹಾರೈಸ್ತೀವಿ. ನಮಸ್ಕಾರ. ಈ ವರ್ಷದ್ದು ಸ್ಟೇಟ್ ಲೆವೆಲ್ ಮಾವು ಮತ್ತು ಹಲಸಿನ ಮೇಳ ಲಾಲ್ಬಾಗ್ನಲ್ಲಿ ಇವತ್ತಿಂದ ಸುಮಾರು 26 ದಿನ, ಹೆಚ್ಚು ಕಡಿಮೆ 1 ತಿಂಗಳು ನಡೀತದೆ. ತಮ್ಮ ಮುಖೇನ ಬೆಂಗಳೂರು ನಗರದ ಜನತೆಗೆ ನಾನು ಕೇಳ್ಕೊಳ್ಳೋದೇನೆಂದರೆ, ಒಳ್ಳೆ ಥರದ ಅದರ ವಿವಿಧ ಬಗೆಯ ತಳಿಗಳು, ಹೆಚ್ಚು ಕಡಿಮೆ 20 ರಿಂದ 25 ತಳಿ ಅಂತ ಮಾವು, ಒಂದು 7 ರಿಂದ 8 ತಳಿಗಳು, ಭಾಳ ರೇರ್ ವೆರೈಟೀಸ್ ಆಫ್ ಹಲಸಿನ ಹಣ್ಣು ತಮಗೋಸ್ಕರ ರೈತರಿಂದ ನೇರವಾಗಿ ಮಾರಾಟ ಮಾಡ್ತಿದ್ದೀವಿ. ದಯವಿಟ್ಟು ಹೆಚ್ಚು ಜನ ಬಂದು ರೈತರನ್ನ ಉತ್ತೇಜನ ಮಾಡಿ. ರೈತರು ಉತ್ತಮ ಬೆಳೆಯನ್ನು ಬೆಳೆದು ಅವ್ರಿಗೆ ಉತ್ತಮ ಬೆಲೆನಲ್ಲಿ ಕೊಡ್ತಿದ್ದಾರೆ. ಹೊರಗಡೆ ಸಿಕ್ಕುವಂಥ ಬೆಲೆ ಅಲ್ಲ, ಡೆಫಿನೆಟ್ಲಿ 1 ರಿಂದ 3ರಷ್ಟು ಕಡಿಮೆ ಅಷ್ಟು ಬೆಲೆ. ಸೊ ರೈತರಿಗೆ ಉತ್ತೇಜನ ಮಾಡಿ, ರೈತರನ್ನು ಉಳಿಸ್ಬೇಕು, ರೈತರನ್ನು ಬೆಳೆಸಬೇಕು. ನಿಮಗೂ ಒಳ್ಳೆ ಹಣ್ಣು ಸಿಗಬೇಕು. ಭಾಳ ವಿಶಿಷ್ಟ ಏನಂದರೆ ನ್ಯಾಚುರಲಿ ರೈಪ್ ಹಣ್ಣು, ಅಂದರೆ ಕಾರ್ಬೈಡ್ ಮುಕ್ತ ಹಣ್ಣುಗಳು, ಮಾವಿನ ಹಣ್ಣುಗಳು. ಮತ್ತೆ ಹಲಸಿನ ಹಣ್ಣಂತೂ ರೇರ್ ವೆರೈಟಿ. ನಾವೆಲ್ಲ ತಿಂದಿರ ಬಂದಿದ್ವಿ, ಬರೀ ಹಲಸಿನ ತಿಂದಿದ್ವಿ. ಸೊ ಹಸಿದು ಹಾಲ ಉಂಡು ಮಾವು ಅನ್ನೋ ಥರ. ಸೊ ಹಾಗಾಗಿ ರೇರ್ ವೆರೈಟೀಸ್ ಆಫ್ ಮ್ಯಾಂಗೋಸ್ ಆರ್ ಬೀಂಗ್ ಶೋಕೇಸ್ಡ್. ಐ ಜಸ್ಟ್ ರಿಕ್ವೆಸ್ಟ್ ದ ಎಂಟೈರ್ Bangaloreans to visit Lal Bagh for over a period of next 2 to 3 weeks. Please have the exotic variety of mangoes at your home. They are directly sold from farmers to the consumers.
ಪ್ಲೀಸ್ ವಿಸಿಟ್ ಲಾಲ್ಬಾಗ್ ಅಂಡ್ ಎಂಜಾಯ್ ಯುವರ್ ಮ್ಯಾಂಗೋ ಫೆಸ್ಟಿವಲ್ ಅಂಡ್ ದಿಸ್ ಇಸ್ ಅ ಸೀಸನ್. ಸರ್ ಎಷ್ಟು ಸರ್ ಡಿಸ್ಕೌಂಟ್? ಸರ್ ಎಕ್ಸಿಬಿಷನ್ಗೆ ಅಂತೆಲ್ಲ ಹೇಳಿ ನಾವು ರಿಸರ್ಚ್ ಸೆಂಟರ್ ಸುಮಾರು 85 ತಳಿಗಳನ್ನ ಇಟ್ಟಿದೀವಿ, ತಾವು ನೋಡ್ಬೋದು. ಬಟ್ ಆದ್ರೆ ಗ್ರಾಹಕರು ಒಂದು 18ರಿಂದ 20 ತಳಿ ತಂದಿದ್ದಾರೆ, ವೆರೈಟೀಸ್ ಆಫ್ ತಳಿ. ಆಮೇಲೆ ನೇರವಾಗಿ ಸಾವಯವ ಕೃಷಿ ಅಂದ್ರೆ ಆಲ್ಮೋಸ್ಟ್ ಆರ್ಗ್ಯಾನಿಕ್ ಫಾರ್ಮ್ ಇಂದ ಬೆಳೆದಿರೋದನ್ನ. ಯಾಕಂದ್ರೆ ಈ ಮೇಳ ಎಕ್ಸ್ಕ್ಲೂಸಿವ್ಲಿ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ರೈತರಿಗೋಸ್ಕರ. ಶ್ರೀನಿವಾಸಪುರ, ಮುಳಬಾಗಿಲು, ಚಿಂತಾಮಣಿ, ಚಿಕ್ಕಬಳ್ಳಾಪುರ, ಕೋಲಾರ, ಬಂಗಾರಪೇಟೆ, KGF ಈ ರೀಜನ್ ನಮ್ದು 2 ಜಿಲ್ಲೆ ರೈತರು ನೇರವಾಗಿ ತಮ್ಮ ಮಾರಾಟ ಮಾಡ್ತಿದ್ದಾರೆ. ಸುಮಾರು 18ರಿಂದ 20 ವೆರೈಟೀಸ್ ಇರ್ಬೋದು. ಬಟ್ ಅಷ್ಟೂ ನಾನು ಗ್ಯಾರಂಟಿಯಾಗಿ ಹೇಳ್ತೀನಿ, ಯಾವುದನ್ನು ಮಾಗಿಸಿ ಅಥವಾ ಕೆಮಿಕಲ್ಸ್ ಹಾಕಿ ಕಾರ್ಬೈಡ್ನ ಹಾಕಿ ಮಾಗಿ ಹಣ್ಣು ಅಲ್ಲ. ಇದು ನ್ಯಾಚುರಲಿ ಮರದಲ್ಲೇ ಮೆಚ್ಯೂರ್ ಆದ್ಮೇಲೆ ಹಾರ್ವೆಸ್ಟ್ ಮಾಡ್ಕೊಂಡು ನ್ಯಾಚುರಲ್ ರೈಪನಿಂಗ್ ತಮಗೆ ತಂದು ಕೊಡ್ತಾರೆ. ಎಷ್ಟು ಮಳಿಗೆಗಳಿದೆ ಸರ್? ಸುಮಾರು 120 ಮಳಿಗೆಗಳಿದಾವೆ. ಬರೀ ಎಕ್ಸ್ಕ್ಲೂಸಿವ್ ಮ್ಯಾಂಗೋಗೆ ಮಳಿಗೆಗಳೆಲ್ಲವೂ ರೈತರಿಗೆ ವಿ ಹ್ಯಾವ್ ಡನ್ ಫ್ರೀ ಆಫ್ ಕಾಸ್ಟ್ ಫ್ರಮ್ ಡಿಪಾರ್ಟ್ಮೆಂಟ್ ಆಫ್ ಹಾರ್ಟಿಕಲ್ಚರ್ ಅಂಡ್ ಮ್ಯಾಂಗೋ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಹಾರ್ಟಿಕಲ್ಚರ್ ಜಾಗದಲ್ಲಿ ಇದು ಪ್ರತಿ ವರ್ಷ ಆಗ್ತಾ ಇರ್ತದೆ. ಈ ವರ್ಷ ಹೆಚ್ಚು ಮಳಿಗೆಗಳು ಮಾಡಿದೀವಿ. ಆಮೇಲೆ ವಿಶೇಷ ಏನಂದ್ರೆ, ರಾಮನಗರ ರೈತರು ಮುಂಚೆ ಬರ್ತಾ ಇತ್ತು ಅಂತೇಳಿ ಅವ್ರಿಗೆ ಮೇನಲ್ಲೇ ಕಬ್ಬನ್ ಪಾರ್ಕ್ನಲ್ಲಿ ಮಾಡಿಕೊಟ್ಟಿದ್ವಿ. ಈಗ ಎಕ್ಸ್ಕ್ಲೂಸಿವ್ ಆಗಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ರೈತರಿಗೆ ಸುಮಾರು 100ಕ್ಕೂ ಹೆಚ್ಚು ಸ್ಟಾಲ್ಸ್ ಮಾಡಿಕೊಟ್ಟಿದ್ದೀವಿ. 26 ದಿನ 27 ದಿನ ಇರ್ತಾರೆ. ದಯವಿಟ್ಟು ಎಲ್ಲರೂ ಬಂದು ಮಾವಿನ ಹಣ್ಣನ್ನು ಸವಿರಿ. 100ಕ್ಕೆ 100 ಡಿಸ್ಕೌಂಟ್ ಲೆಕ್ಕ ಅಂತಂದ್ರೆ, ಇವಾಗ ಹೊರಗಡೆ ನೀವು KG 400 ರೂಪಾಯಿ 500 ರೂಪಾಯಿ ಮಾರೋ ಅಂತದ್ದು ಇಲ್ಲಿ 100, 150, 200. ಬಟ್ ಆದ್ರೆ ತಳಿಗಳು ಪ್ರಕಾರ ಮಾಡಿರ್ತಾರೆ. ಈಗ ಆಲ್ಫಾನ್ಸೋ ನಾವು 100 ರೂಪಾಯಿನ ಇಟ್ಟಿದ್ದೀವಿ. ಅದೇ ಆಲ್ಫಾನ್ಸೋ ನೀವು ಹೊರಗಡೆ ಕೊಂಡ್ಕೋಬೇಕಾದ್ರೆ 300 ರೂಪಾಯಿಗಿಂತ ಕಡಿಮೆ ಸಿಗಲ್ಲ. ಸೊ ನ್ಯಾಚುರಲಿ ಅದು 30% ಡಿಸ್ಕೌಂಟ್. ಸರ್ ನೋಡ್ಬೇಕು, ಈಗ ಇನ್ನು 26 ದಿನ ಪ್ರಾಸ್ಪೆಕ್ಟಿವ್ ಕ್ವಾಂಟಿಟಿ ಎಷ್ಟು ಆಗತ್ತೆ ಅನ್ನೋದನ್ನ ನಾವು ಕ್ರಮೇಣವಾಗಿ ಹೇಳ್ತೀವಿ. ಬಟ್ ಆದ್ರೆ ಎಷ್ಟು ಕ್ವಾಂಟಿಟಿ 100 ಟನ್ಸ್ ಅವೈಲಬಿಲಿಟಿ ಇದೆ. ನಾವು ಕಂಟಿನ್ಯೂಸ್ಲಿ 26 ದಿನ ಅವೈಲಬಲ್ ಇರುತ್ತೆ ಮ್ಯಾಂಗೋ. ಗ್ರಾಹಕರಿಗೆ ಇದು ಒಂದು ಒಳ್ಳೆ ಸುವರ್ಣ ಅವಕಾಶ. ಯಾಕೆಂದ್ರೆ ಈ ಸಲ ತುಂಬಾ ಚೆನ್ನಾಗಿ ಹೂವು ಬಿಟ್ಟಿತ್ತು. ನಾವೆಲ್ಲ ತುಂಬಾ ಹಣ್ಣು ಬರುತ್ತೆ ಅಂತ ಕಾಯ್ತಾ ಇದ್ವಿ. ಬಟ್ ಅನ್ಫಾರ್ಚುನೇಟ್ ಮಳೆ, ಫಂಗಸ್ಸು, ಥ್ರಿಪ್ಸು, ಹಾಲಿಕಲ್ ಮಳೆ ಮತ್ತೆ ಬೇಸಿಗೆಯಿಂದ ತುಂಬಾ ನಷ್ಟ ಆಯಿತು. ಉಳಿದಿದ್ದು 20ರಿಂದ 30% ಹಣ್ಣುಗಳು ಟೇಬಲ್ ಫ್ರೂಟ್ ಫಾರ್ಮ್ ಆಗಿ ಈಗ ಬೇಕಾದಷ್ಟು ಮೇಳಗಳಾಗ್ತಿರ್ತವೆ ಪ್ರೈವೇಟ್ ಆಗಿ. ಇದನ್ನ ಸರ್ಕಾರದಿಂದ ಕರ್ನಾಟಕ ಸ್ಟೇಟ್ ಮ್ಯಾಂಗೋ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇನ್ ಅಸೋಸಿಯೇಷನ್ ವಿತ್ ಡಿಪಾರ್ಟ್ಮೆಂಟ್ ಆಫ್ ಹಾರ್ಟಿಕಲ್ಚರ್ ಇಂದ ನೇರವಾಗಿ ಗ್ರಾಹಕರು ಕೊಡ್ತಾ ಇದೀವಿ. ಈ ಅವಕಾಶನ ದಯವಿಟ್ಟು ಸದುಪಯೋಗ ಪಡಿಸ್ಕೊಳ್ಳಿ. ಇಂಥ ಅವಕಾಶ ಮತ್ತೆ ಸಿಗಲ್ಲ. ಯಾಕಂದ್ರೆ ನೇರವಾಗಿ ರೈತರು ಬೆಳೆದಿದ್ದು ಕಾರ್ಬೈಡ್ ಮುಕ್ತ ನ್ಯಾಚುರಲಿ ರೈಪನ್ ಹಣ್ಸ್. ಯು ಹ್ಯಾವ್ ಟು ಎಂಜಾಯ್ ದಿಸ್ ಮ್ಯಾಂಗೋ. ಓಕೆ ಸರ್, ಥ್ಯಾಂಕ್ ಯು. ಇವತ್ತು ಓಪನ್ ಆಗಿದೆ ಅಲ್ಲ ಸರ್, ಇದ್ರ ಬಗ್ಗೆ ಒಂದೆರಡು ಮಾತು ಹೇಳಿ ಸರ್. ಲಾಲ್ಬಾಗ್ನಲ್ಲಿ ಮಾವು ಮೇಳ ಪ್ರಾರಂಭವಾಗಿದೆ. ಪ್ರತಿ ವರ್ಷದಂತೆ ಸುಮಾರು 15 ವರ್ಷಗಳಿಂದ ಕೂಡ ಇಲ್ಲಿ ಮಾವು ಮೇಳ ತೋಟಗಾರಿಕೆ ಇಲಾಖೆ ಮತ್ತು ಮಾವು ಮಹಾಮಂಡಳಿ ಕಡೆಯಿಂದ ಆಯೋಜನೆ ಮಾಡಿಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಇವತ್ತು ಸುಮಾರು ಜನ ರೈತರು, ನಾವು ಮೊದಲಿಗೆ ಒಂದು 5, 6, 10 ಸ್ಟಾಲ್ಗಳಿಂದ ಪ್ರಾರಂಭವಾದ ಮಾವು ಮೇಳ ಇವತ್ತು 100, 150 ಮಳಿಗೆಗಳು ಪ್ರಾರಂಭವಾಗಿ ಇವತ್ತು ಅಚ್ಚುಕಟ್ಟಾಗಿ ಮ್ಯಾಂಗೋ ಬೋರ್ಡ್, ಮಾವು ಮಹಾಮಂಡಳಿ ಮತ್ತು ತೋಟಗಾರಿಕೆ ಇಲಾಖೆಯವರು ಸಹಭಾಗಿತ್ವದಲ್ಲಿ ಮಾಡಿಕೊಟ್ಟಿದ್ದಾರೆ. ತುಂಬ ಆಶಾದಾಯಕ. ಪ್ರಿಯ ನಮ್ಮ ಬೆಂಗಳೂರಿನ ಗ್ರಾಹಕರು ಅಲ್ಲಿ ಮನವಿಯನ್ನು ಮಾಡಿಕೊಳ್ಳುತ್ತೇನೆ. ಇವತ್ತು ಮಾವು ಮೇಳದಲ್ಲಿ ನಮ್ಮ ಎಲ್ಲ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಭಾಗದ ರೈತ ಬಾಂಧವರು ಈ ಒಳ್ಳೆಯ ಗುಣಮಟ್ಟದ ಮಾವಿನಕಾಯಿಗಳನ್ನು ಕಿತ್ತು, ಬಲ್ತಿರ್ತಕ್ಕಂಥ ಮಾವಿನಕಾಯಿಗಳನ್ನು ಕಿತ್ತು ಒಂದು ಕೆಮಿಕಲ್ ಇಲ್ಲದೆ ಹಣ್ಣು ಮಾಡಿಕೊಂಡು ಹುಲ್ಲಲ್ಲೇ ಸ್ವಾಭಾವಿಕವಾಗಿ ಹಣ್ಣನ್ನು ಮಾಡಿಕೊಂಡು ಒಳ್ಳೆಯ ಗುಣಮಟ್ಟದ ಮಾವಿನ ಹಣ್ಣನ್ನು ಎತ್ಕೊಂಡ್ಬಂದು ಮಾರಾಟಕ್ಕೆ ಇಟ್ಕೊಂಡಿದ್ದಾರೆ. ಆದ್ದರಿಂದ ಎಲ್ಲ ಗ್ರಾಹಕರು ಬಂದು ಈ ಒಂದು ಮಾವಿನ ಹಣ್ಣನ್ನು ಖರೀದಿ ಮಾಡಬೇಕು, ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ರೈತರೇ ಬೆಳೆದಂತಹ ಮಾವಿನ ಹಣ್ಣು ಅವರೇ ನೇರವಾಗಿ ಮಾರಾಟ ಮಾಡಲು ಈ ಭಾಗಕ್ಕೆ ಬಂದು ಇವತ್ತು ಲಾಲ್ಬಾಗ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಎಲ್ಲನೂ ಸಹ ಕೆಮಿಕಲ್ ಇಲ್ಲದೆ ಹಣ್ಣು ಮಾಡಿ, ಸ್ವಾಭಾವಿಕವಾಗಿ ಹುಲ್ಲಿನಲ್ಲೇ ಹಣ್ಣು ಮಾಡಿ ಎತ್ಕೊಂಡ್ಬಂದಿರ್ತಕ್ಕಂಥ ಮಾವಿನ ಹಣ್ಣು. ತಮ್ಮ ಹೆಸರೇನು? ನೀಲ್ಟೂರ್ ಚಿನ್ನಪ್ಪ ರೆಡ್ಡಿ ಅಂತೇಳಿ, ನಾನು ಕೋಲಾರ ಜಿಲ್ಲಾ ಮಾವು ಬೆಳೆಗಾರರ ಸಂಘದ ಅಧ್ಯಕ್ಷರಾಗಿದ್ದೀನಿ. ಇವತ್ತು ಈ ಲಾಲ್ಬಾಗ್ನಲ್ಲಿ ನಡೀತಾ ಇರ್ತಕ್ಕಂಥ ಮಾವು ಮೇಳದಲ್ಲಿ ಇವತ್ತು ನೀವು ಬೆಂಗಳೂರು ಸಿಟಿಯಲ್ಲಿರ್ತಕ್ಕಂಥ ಎಲ್ಲ ಆಪ್ಕಾಮ್ಸ್ ಮಳಿಗೆಗಳು ಮತ್ತೆ ಇತರೆ ಮಾರುಕಟ್ಟೆಯ ಬೆಲೆಗಳಿಗಿನ್ನ, ಈಗ ರಿಲಯನ್ಸ್ ಫ್ರೆಶ್ ಇರ್ಬೋದು, ಸೂಪರ್ ಬಜಾರ್ ಮಾರ್ಕೆಟ್ಗಳಂತಹ, ಬಿಗ್ ಬಜಾರ್ ಮಾರ್ಕೆಟ್ಗಳಂತಹ ಎಲ್ಲ ಕಡೆಗಳಿಗಿಂತ ಈ ಭಾಗದಲ್ಲಿ ಕಡಿಮೆ ಬೆಲೆಗೆ, ಅಂದ್ರೆ 1 ಕೆಜಿಗೆ 5ರಿಂದ 10 ರೂಪಾಯಿಗಳ 1 ಕೆಜಿಗೆ ಕಡಿಮೆ
ಬೆಲೆಯಲ್ಲಿ ಇವತ್ತು ನಾವು ಈ ಒಂದು ಮಾವಿನ ಹಣ್ಣನ್ನ ಮಾರಾಟ ಮಾಡ್ತಾ ಇದ್ದಾರೆ ಎಲ್ಲ ರೈತರು. ಇದೇ ತೋಟಗಾರಿಕೆ ಇಲಾಖೆಯಿಂದನೇ ಪ್ರೈಸ್ ಲಿಸ್ಟ್ ಕೊಟ್ಟಿದ್ದಾರೆ. ಆಪ್ಕಾಮ್ಸ್ ನಲ್ಲಿ ಈಗ 150 ರೂಪಾಯಿ ಇದ್ರೆ ಇಲ್ಲಿ 140 ರೂಪಾಯಿ 130 ರೂಪಾಯಿನಂತೆ ದರ ನಿಗದಿಗೊಳಿಸಿದ್ದಾರೆ. ಆ ದರಗಳಂತೆ ನಾವು ರೈತರು ಮಾರಾಟ ಮಾಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು. ತಾವು ಎಲ್ಲಿಂದ ಬಂದಿದ್ದೀರಾ? ಈ ಮೇಲ್ ಬಗ್ಗೆ ಹೇಳಿ ಮೇಡಮ್. ನಮಸ್ಕಾರ. ನಮಸ್ತೆ. ನಾವು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿಂದ ಬಂದಿದ್ದೇವೆ. ಪ್ರತಿ ವರ್ಷ ಮಾವು ಮೇಳ ನಡೆದು ತುಂಬಾ ಖುಷಿ. ಬಿಕಾಸ್ ರೈತರು ಕೆಮಿಕಲ್ಸ್ ಹಾಕ್ತೀರಾ, ಪ್ರಾಪರ್ ಹುಲ್ಲಲ್ಲಿ ಹಣ್ಣು ಮಾಡಿ ಎಲ್ಲ ಸೊಸೈಟಿಗೆ ತಲುಪಿಸ್ತಾರಲ್ಲ, ವಿಚ್ ಇಸ್ ವೆರಿ ಹೆಲ್ತ್ ಕಾನ್ಶಿಯಸ್. ಸೊ ಎಲ್ಲ ಜನರಿಗೂ ಹೆಲ್ಪ್ ಆಗುತ್ತೆ. ಅಂಡ್ ಎಲ್ಲರೂ ಬಂದು ಮಾವಿನಕಾಯಿ ಪರ್ಚೇಸ್ ಮಾಡಿ ಖುಷಿಯಿಂದ ತಿಂದು ದೇ ಶುಡ್ ಲಿವ್ ಹ್ಯಾಪಿಲಿ ಅಂಡ್ ಸ್ಟೇ ಹ್ಯಾಪಿ ಅಂಡ್ ಸ್ಟೇ ಹೆಲ್ತಿ ಫಾರ್ ಎವರ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಯುವರ್ ನೇಮ್ ಮೇಡಮ್? ಸ್ನೇಹಶ್ರೀ ಚಿನ್ನಪರೆಡ್ಡಿ. ಓಕೆ, ನಮಸ್ಕಾರ. ನಮಸ್ತೆ. ತಾವು ಎಲ್ಲಿಂದ ಬಂದಿರೋದು? ಸರ್, ನನ್ನ ಹೆಸರು ಶಂಕರ್ ಅಂತ. ನಾವು ಗೋರಿಬಿದ್ದೂರಿಂದ ಬಂದಿರೋದು. ನಮ್ದು ಗೋರಿಬಿದ್ದೂರಲ್ಲಿ ಖುಷಿ ಫಾರ್ಮ್ಸ್ ಅಂತ ಇದೆ. ಟೋಟಲಿ ರತ್ನಗಿರಿ ಆಲ್ಫಾನ್ಸೋ ಮತ್ತು ನೇರಳೆ ಹಣ್ಣಿನ ರೈತರು ನಾವು. ಏನೇನು ವೆರೈಟೀಸ್ ಇದೆ ಸರ್ ನಿಮ್ಮ ಹತ್ರ? ಸರ್, ನಮ್ಮಲ್ಲಿ ಆಸ್ ಆಫ್ ನಾವು ಇವಾಗ ನಾವು ಬರೀ ರತ್ನಗಿರಿ ಆಲ್ಫಾನ್ಸೋ ಬೆಳೀತಾ ಇದ್ದೀರಿ. ಕಂಪ್ಲೀಟ್ ಒಂದು 20 ಎಕರೆಗೆ. ಆಮೇಲೆ ನಮ್ಮ ಜಾಮೂನು ನೇರಳೆ ಹಣ್ಣನ್ನ ಒಂದು 4 ಎಕರೆಯಲ್ಲಿ ಬೆಳೀತಾ ಇದ್ದೀರಿ. ವಿಶೇಷ ಏನಂದ್ರೆ ಮ್ಯಾಂಗೋ ಬೋರ್ಡ್ ಅವರು ಈ 1 ತಿಂಗಳ ಕಾರ್ಯಕ್ರಮ ಇಟ್ಟಿರೋದ್ರಿಂದ ನಮ್ದು ಆದಷ್ಟು ಹಣ್ಣುಗಳು ಯಾವ್ದು ನಮ್ಮ ಕೈಲಿ ಮಾರಕ್ ಆಗ್ತಾ ಇಲ್ಲ, ನಮ್ಮ ಕೈಲಿ ಕಷ್ಟ ಆಗ್ತಾ ಇದೆ, ಅದಕ್ಕೊಂದು ದಾರಿ ಸಿಕ್ಕಂಗಾಗಿದೆ. ಮ್ಯಾಂಗೋ ಬೋರ್ಡ್ಗೆ ಧನ್ಯವಾದ. ಇದೇ ತರ ವರ್ಷ ಇವ್ರು ನಡೆಸ್ಕೊಟ್ರೆ ಬಹಳ ಅದ್ಭುತವಾಗಿರುತ್ತೆ. ನಮಗೊಂಚೂರು ಆದಾಯ ಆಗುತ್ತೆ. ಯಾಕೆಂದ್ರೆ ರೈತರಿಗೆ ಬೆಳೆಯೋದು ಗೊತ್ತು, ಬೆಳೆದು ಬೆಂಗಳೂರು ತರೋದು ಗೊತ್ತು, ಬಟ್ ಎಲ್ಲಿ ಮಾರ್ಬೇಕು, ಯಾವ ತರ ಮಾರ್ಬೇಕು, ಅದು ನಮ್ಗೆ ಆಗ್ತಾರೋ ದೊಡ್ಡ ಕಷ್ಟ ಅಂದ್ರೆ ಮಾರ್ಕೆಟಿಂಗು, ಸೇಲ್ಸ್. ಈ ತರ ಇವ್ರು ರೆಗ್ಯುಲರ್ ಆಗಿ ಒಂದ್ 2-3 ಬ್ಯಾಚಸ್ ಅಲ್ಲಿ ಮಾಡಿದ್ರೆ ರೈತರಿಗೆ ಒಂಚೂರು ಅನುಕೂಲ ಆಗುತ್ತೆ ಅಂತ. ಈಗ ಎಕ್ಸ್ಪೋರ್ಟ್ ಏನು ಮಾಡ್ತಾ ಇದ್ದೀರಾ? ಇಲ್ಲ ಅಲ್ಲ ಸರ್, ಎಕ್ಸ್ಪೋರ್ಟ್ಸ್ ಗಿಂತಾನು ಒಳ್ಳೆ ಮಾರ್ಕೆಟ್ ಬೆಂಗಳೂರಲ್ಲೇ ಇದೆ. ನಾವು ಬೆಂಗಳೂರು ಮಾರ್ಕೆಟ್ಗೆ ಕ್ಯಾಪ್ಚರ್ ಮಾಡ್ಕೊಂಡು ಇಂಟೆನ್ಷನಲಿ ಬೆಂಗಳೂರು ಅವ್ರಿಗೆ ಎಲ್ಲೇ ಮಾಡ್ಲಿ, ನಾವು ಎಕ್ಸ್ಪೋರ್ಟೇ ಮಾಡ್ಲಿ, ಇಂಡಿಯಾಲ್ಲೇ ಮಾಡ್ಲಿ, ಕೆಮಿಕಲ್ಸ್ ಹಾಕ್ದಿರಾ, ಪೆಸ್ಟಿಸೈಡ್ಸ್ ಹಾಕ್ತೀರಾ, ಇನ್ಸೆಕ್ಟಿಸೈಡ್ ಹಾಕ್ತೀರಾ, ಕಂಪ್ಲೀಟ್ ಆರ್ಗ್ಯಾನಿಕ್ ಮಾಡಿದ್ರೆ ಅದಾದ ಬೆಲೆ ಸಿಕ್ಕೇ ಸಿಗುತ್ತೆ. ಬೆಂಗಳೂರು ಇಸ್ ಆಲ್ಸೋ ವೆರಿ ಗುಡ್ ಮಾರ್ಕೆಟ್, ಒಳ್ಳೆ ಮಾರ್ಕೆಟ್. ಇಲ್ಲೇ ನಾವು ಚೆನ್ನಾಗಿ ಕೊಟ್ರೆ ಜನ ತಗೊಂತಾರೆ. ಬಾಕ್ಸ್ ಏನ್ ರೇಟ್ ಇದೆ ಸರ್? ಸರ್, ಬಾಕ್ಸ್ ನಾವು ಆಚೆ ಕಡೆಗೆ 700 ರೂಪಾಯಿ ಮಾಡ್ತಾ ಇದ್ರಿ. ಇವಾಗ ಮ್ಯಾಂಗೋ ಬೋರ್ಡ್ ಇನ್ಸ್ಟ್ರಕ್ಷನ್ ಪ್ರಕಾರ ಬೆಸ್ಟ್ ಪ್ರೈಸ್ ಕೊಡಬೇಕು ಅಂತ ಹೇಳಿದ್ದೀರಾ. ಅದರಿಂದ ನಾವು 400-450 ರೂಪಾಯಿ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ನಮಸ್ಕಾರ ಗೌಡ್ರೆ. ಹಾಂ, ಮಾತಾಡಿ. ಹಾಂ, ತಾವು ಎಲ್ಲಿಂದ ಬಂದಿದ್ದೀರಾ? ನಾವು ಕನಕಪುರದಿಂದ ಬಂದಿದ್ದೀವಿ. ಗಿರೀಶ್ ಅಂತ. ನಾವು ಬಾದಾಮಿ, ಸಿಂಧೂರ, ರಸ್ಪುರಿ ತಂದಿದ್ದೀವಿ. ಬಾದಾಮಿ ಬಂದು 100 ರೂಪಾಯಿ, ಸಿಂಧೂರ ಬಂದು 40 ರೂಪಾಯಿ, ರಸ್ಪುರಿ ಬಂದು 50 ರೂಪಾಯಿ ಮಾಡ್ತಾ ಇದ್ದೀರಾ? ಇವತ್ತು ಏನು ರೇಟ್ ಇದೆ ಇವತ್ತು? ಇವತ್ತಿನ ರೇಟು ಇಲ್ಲಿ ಲಾಲ್ಬಾಗ್ನಲ್ಲಿ ಏನು ರೇಟ್ ಕೊಡ್ತಾ ಇದ್ದೀರಾ ಅಂತ? ಅದೇ ಬಾದಾಮಿ 100 ರೂಪಾಯಿ ಕೊಡ್ತಾ ಇದ್ದೀವಿ. ಆಮೇಲೆ ಸಿಂಧೂರ 40, ರಸ್ಪುರಿ 50 ರೂಪಾಯಿ ಕೊಡ್ತಾ ಇದ್ದೀವಿ. 50 ರೂಪಾಯಿ. ಓಕೆ ಓಕೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಾವು ಎಲ್ಲಿಂದ ಬಂದಿದ್ದೀರಾ? ಸರ್, ನಾವು ಶ್ರೀನಿವಾಸಪುರ. ಮಾತಾಡಿ ಸರ್. ಹೇಳಿ ಸರ್. ಏನೇನು ವೆರೈಟೀಸ್ ಇದೆ, ಏನು ರೇಟ್ ಇದೆ ಸರ್? ಸರ್, ನಮ್ಮಲ್ಲಿ ರಸ್ಪುರಿ ಇದೆ, ಮಲ್ಲಿಕಾ ಇದೆ, ಬಾದಾಮಿ ಇದೆ, ದಶೇರಿ ಇದೆ, ಕೇಸರ್ ಇದೆ, ಸಕ್ಕರೆಗುತ್ತಿ ಇದೆ, ಸಿಂಧೂರ ಇದೆ, ಕಾಲಾಪಡ್ ಇದೆ, ಮಲ್ಗೋವಾ ಇದೆ, ಬೇಗನ್ಪಲ್ಲಿ ಇದೆ, ತೋತಾಪುರಿ ಮತ್ತು ಆಮ್ಲೆಟ್, ಅದು ಉಪ್ಪಿನಕಾಯಿದು. ಸೊ ಇದು ಇಮಾಮ್ ಪಸಂದ್ ಅಂತೇಳಿ. ಸೊ ಇದಕ್ಕೆಲ್ಲದಕ್ಕೂ ನಾವು ಫ್ರೂಟ್ ಕವರ್ ಹಾಕಿರ್ತೀವಿ. ಸೊ ಇಲ್ಲಿ ನೋಡ್ಬೋದು ನೀವು, ಆ ಥರ ಪ್ರತಿಯೊಂದು ಅನ್ನಕ್ಕೂ ನಾವು ಫ್ರೂಟ್ ಕವರ್ ಹಾಕಿದ್ರೆ ಏನು ಅಂದರೆ ನಿಮಗೆ ಈಗ ಆಲಿಕಲ್ಲು, ಮಳೆ, ಹುಳುವಿಂದ ಎಲ್ಲ ಕಾಪಾಡುತ್ತೆ. ಸೊ ನಿಮಗೆ ಕಾಯಿ ಅಷ್ಟೇ ಸಿಹಿ ಜಾಸ್ತಿ ಬರ್ತದೆ. ಆಲ್ಮೋಸ್ಟ್ ನಿಮ್ಗೆ ಗಿಡದಲ್ಲೇ 70% ಅನ್ನ ಅನ್ನೋದು ಗಿಡದಲ್ಲೇ ಆಗೋಗುತ್ತೆ. ಅದರಿಂದ ಹೌದು ಸರ್. ನಿಮಗೆ ಎಕ್ಸ್ಪೋರ್ಟ್ ಏನೋ ಮಾಡ್ತಾ ಇದ್ದೀರಾ? ಇಲ್ಲ ಸರ್, ಸದ್ಯಕ್ಕೆ ಆ ಪ್ಲಾನ್ ಇಲ್ಲ. ಯಾಕಂದ್ರೆ ಪ್ರೋತ್ಸಾಹ ಇಲ್ಲ ಅಷ್ಟು ಮಟ್ಟಿಗೆ ನಮ್ಮ ರಾಜ್ಯ ಸರ್ಕಾರದಿಂದ ಆಗಲಿ, ಸೆಂಟ್ರಲ್. ಈಗ ಆಂಧ್ರ ಆಗಲಿ, ತೆಲಂಗಾಣ ಆಗಲಿ ಸಪ್ಲೈ ಮಾಡ್ತಾ ಇದ್ರಿ. ಇವಾಗ ಡ್ಯೂ ಟು ದಿಸ್ ಕ್ರೈಸಿಸ್ ಏನಾಗಿದೆ ಅಂದ್ರೆ ಎಲ್ಲೂ ಈ ಪಲ್ಪ್ ತಿರುಳು ತೆಗಿತಾರಲ್ಲ, ಕಾರ್ಖಾನೆಗಳೆಲ್ಲ ಸ್ಟಾಪ್ ಆಗಿದೆ. ಅದರಿಂದ ಹೋಗ್ತಾ ಇಲ್ಲ. ಪ್ಲಸ್ ಇಲ್ಲೇ ನಮ್ಮ ಇದ್ರಲ್ಲೇ, ಯಾಕಂದ್ರೆ ಇವಾಗ ಜ್ಯೂಸ್ ಫ್ಯಾಕ್ಟ್ರಿಗಳ ಹತ್ರನೇ ಅಲ್ಲೇ ಸ್ಟಾಕ್ ಇರ್ತದೆ. ಈಗ ಫೈನಲ್ ಏನ್ ರೇಟ್ ಮಾಡ್ತಾ ಇದೀರಿ ಸರ್? ಸರ್, ಆಸ್ ಪರ್ ದ ಪ್ರೋಟೋಕಾಲ್ ಇಲ್ಲಿ ನಮ್ಗೆ ಆಪ್ಕಾಮ್ಸ್ ಇಂದ ಏನ್ ಕೊಟ್ಟಿದ್ದಾರೆ, ಹಾರ್ಟಿಕಲ್ಚರ್ ಇಂದ ಏನ್ ಕೊಟ್ಟಿದ್ದಾರೋ, ಇದು 80 ರೂಪೀಸ್ ಸರ್. ಇದು ರಸ್ಪುರಿ, ಇದು ಮಲ್ಲಿಕಾ 110 ರೂಪೀಸ್, ಇದು ಬಾದಾಮಿ 110 ರೂಪೀಸ್, ಅದು ದಶೇರಿ 120 ರೂಪೀಸ್, ಕೇಸರ್ ಸರ್ 150 ರೂಪೀಸ್, ಸಕ್ಕರೆ ಗುತ್ತಿ 200 ರೂಪೀಸ್, ಸಿಂಧೂರ 50 ರೂಪೀಸ್, ಸೊ ಕಾಲಾಪಡ ಇದು 120 ರೂಪೀಸ್, ಇದು ಮಲ್ಗೋವಾ 200 ರೂಪೀಸ್, ಮತ್ತೆ ಇದು ಬೆನಿಶಾ ಅಂತ ಹೇಳ್ಬಿಟ್ಟು 80 ರೂಪೀಸ್. ಆ ರೇಟ್ಗಳಿದೆ ಸರ್. ತಮ್ಮ ಹೆಸರು ಹೇಳಿ ಸರ್? ನಮ್ಮ ಹೆಸರು ವಿನಯ್ ರೆಡ್ಡಿ ಅಂತ ಹೇಳ್ಬಿಟ್ಟು. ವಿನಯ್ ರೆಡ್ಡಿ.
ಓಕೆ. ಥ್ಯಾಂಕ್ ಯು ಸರ್. ನಿಗಮ ಮತ್ತು ಮಾರುಕಟ್ಟೆ ನಿಗಮ ವತಿಯಿಂದ ಇವತ್ತು ಲಾಲ್ಬಾಗ್ನಲ್ಲಿ ನಾವು ಮಾವು ಮೇಳನ ಆಚರಿಸ್ತಾ ಇದ್ದೇವೆ. ಪ್ರಮುಖವಾಗಿ ಕೋಲಾರ ಚಿಕ್ಕಬಳ್ಳಾಪುರ ರೈತರಿಗೆ ನಾವು ಈಗ ಮಾವು ಮೇಳನ ಆಚರಿಸ್ತಾ ಇದ್ದೀವಿ. ಇದು ಒಟ್ಟು 26 ದಿವಸ ಮೇಳ ನಡೆಯುತ್ತೆ. ಇವತ್ತು 4ರಿಂದ ಹಿಡಿದು ಅಪ್ ಟು 30ವರೆಗೂ ಈ ಮೇಳ ನಡೀತದೆ. ಸೊ ಎಲ್ಲ ಗ್ರಾಹಕರು ಲಾಲ್ಬಾಗ್ನಲ್ಲಿ ಭೇಟಿ ನೀಡಿ ಮಾವನ್ನ ಖರೀದಿ ಮಾಡಬೇಕು. ಇಲ್ಲಿ ವಿಶೇಷತೆ ಏನಂತಂದ್ರೆ ರೈತರೇ